ನಮ್ಮ ರೈತ ಬಾಂಧವರಿಗೆ ಸ್ವಾಗತ. ನೀವು ನೋಡ್ತಾ ಇರ್ಬೋದು, ನಾವು ಒಂದು ಹಗರಿಬೊಮ್ಮನಹಳ್ಳಿ ತಾಲೂಕು ಇಲ್ಲಿ ಇದ್ದೀವಿ. ಈ ಒಂದು ಅಡಿಕೆ ತೋಟ ಇದೆ, ಇದು ತೆಂಗಿನ ತೋಟ ಇದೆ. ಈ ತೆಂಗಿನ ತೋಟದಲ್ಲಿ ಒಂದು ಹೈಬ್ರಿಡ್ ತಳಿ ಅನ್ನಿಸ್ತದೆ. ಇದು ನೋಡ್ಬೋದು, ಕಾಯಿಗಳು ಎಷ್ಟು ಕೆಳಗಡೆ ಬರ್ತವೆ. ಮಳೆ ಕಡಿಮೆ ಇರೋದ್ರಿಂದ ಇಲ್ಲಿ ನೀರಿನ ಅಂಶ ಕಡಿಮೆ ಇದೆ, ಹಾಗಾಗಿ ಇದಕ್ಕೆ ನಿರ್ವಹಣೆ ಆಗಿಲ್ಲ ಅನ್ನಿಸ್ತಾ ಇದೆ. ಬಟ್ ಇದನ್ನು ನೋಡ್ತಾ ಇದ್ದರೆ ಈ ತಳಿ, ಈ ಒಂದು ಹೈಬ್ರಿಡ್ ತಳಿ ಈ ಏರಿಯಾದಲ್ಲಿ ಸೂಟಬಲ್ ಆಗುತ್ತೆ. ಹಂಗಾಗಿ ಇದನ್ನು ನಾನು ಜಸ್ಟ್ ಒಂದು ರೈತರಿಗೆ ಒಂದು ಇನ್ಫಾರ್ಮೇಷನ್ಗೋಸ್ಕರ ಮಾಡಿದೆ. ಅಂದರೆ ಈ ಏರಿಯಾದಲ್ಲಿ ಕೂಡ ಈ ತಳಿ ಬೆಳಿಬೋದಾ, ಇದಕ್ಕೆ ಸೂಕ್ತವಾಗಿದೆ ಅನ್ನೋದಕ್ಕೆ ನೋಡ್ತಾ ಇದ್ವಿ. ಕಾಯಿ ಬಂದಿದ್ದಾವೆ ಚೆನ್ನಾಗೆ. ಅಂದರೆ ಇದು ಚೆನ್ನಾಗೆ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಬೆಳೆದ್ರೆ ಮೋಸ್ಟ್ಲಿ ಈ ಒಂದು ಅಡಿಕೆ ಇದು ತೆಂಗು ಬೆಳೆನ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ನಿಸ್ತದೆ. ಅವರು ಅಡಿಕೆಯಲ್ಲಿ ಇಂಟರ್ ಕ್ರಾಪ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ಯಾವುದೇ ರೀತಿ ಕಾಯಿಗಳು ಬರ್ತಾ ಇದೆ ನೋಡಿ. ಕಾಯಿ ಈ ಥರ ಸೆಟ್ ಆಗುತ್ತೆ. ನೀರಿನ ನಿರ್ವಹಣೆ ಇದ್ದರೆ ಈ ರೀತಿ ಸೆಟ್ ಆಗುತ್ತೆ ಇದು ಎಲ್ಲ ಕಾಯಿಗಳು. ಬಟ್ ಮಳೆಯ ಅಭಾವ ಇರೋದ್ರಿಂದ ನೀರಿನ ಅಂಶ ಸ್ವಲ್ಪ ಕಡಿಮೆ ಇದೆ, ಬಿಸಿಲು ಕೂಡ ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ಇದಿದೆ. ಬಟ್ ಗಿಡಗಳು ಚೆನ್ನಾಗಿದ್ದಾವೆ. ಈ ಏರಿಯಾದಲ್ಲಿ ಕೂಡ ನಾವು ಇದನ್ನು ಮಾಡ್ಬೋದು ಅನ್ನೋದು ಒಂದು ಇದಿದೆ. ಇದರ ಜೊತೆಗೆ ಇವರು ಇಂಟರ್ ಕ್ರಾಪ್ ಮಾಡಿದ್ದಾರೆ, ಅಡಿಕೆ ಗಿಡನೂ ಹಾಕ್ಕೊಂಡಿದ್ದಾರೆ. ಸೊ ಈ ಏರಿಯಾದಲ್ಲಿ ಇದು ಸೂಟಬಲ್ ಅನ್ನಿಸ್ತಾ ಇದೆ. ನಿರ್ವಹಣೆ ಮಾಡಿದರೆ ಇದನ್ನು ಮಾಡ್ಬೋದು ಅಂತ ಅನ್ನಿಸ್ತದೆ. ಅಡಿಕೆ ಗಿಡದಲ್ಲಿ ತೆಂಗು ಇಂಟರ್ ಕ್ರಾಪ್ ಕೂಡ ಮಾಡ್ಕೊಬೋದು. ಹೈಬ್ರಿಡ್ ತಳಿಯಲ್ಲಿ ಏನಪ್ಪ ಅಂದರೆ ಕೆಳಗಡೆ ಇರುತ್ತೆ, ಕೆಳಗಡೆ ನಿಮಗೆ ಏನು ಮುಂಗಾರು ಬಂದು ಸೆಟ್ ಆಗುತ್ತೆ. ಚೆನ್ನಾಗಿ ಮ್ಯಾನೇಜ್ ಮಾಡಿದರೆ ಈ ತೆಂಗಿನಲ್ಲಿ ಹೈಬ್ರಿಡ್ ತಳಿನ ರೈತರು ಹಾಕ್ಕೋಬೋದು ಅಂತೇಳಿ ನಾನು ಹೇಳ್ತೇನೆ. ಇಲ್ಲಿ ಇದರಲ್ಲಿ ನೋಡ್ಬೋದು, ಇದೊಂದು ಗಿಡ ಅಲ್ಲೆಲ್ಲ ಬಂದಿದ್ದಾವೆ, ಬರ್ತಾ ಇದ್ದಾವೆ, ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಈ ಥರ ಎಷ್ಟು ಚೆನ್ನಾಗಿ ಕಾಯಿಗಳು ಸೆಟ್ಟಾಗಿದೆ, ಹತ್ತಿರದಲ್ಲೇ ಇರ್ತವೆ. ಎಲ್ಲ ಒಂದೊಂದರಲ್ಲಿ ಆಗಿದ್ದಾವೆ, ಬರ್ತಾ ಇದ್ದಾವೆ. ಎಳ್ನೀರು ಇದಕ್ಕೆ ಚೆನ್ನಾಗಿದೆ ಇದು. ಆಮೇಲೆ ಗಿಡ ಕೂಡ ಒಂದು 3 ವರ್ಷದ ಗಿಡ ಇರ್ಬೋದು ಅನ್ನಿಸ್ತದೆ, 3ರಿಂದ 4 ವರ್ಷದ ಗಿಡಗಳು. ಈ ಏರಿಯಾದಲ್ಲಿ ಈ ಒಂದು ತೆಂಗಿನ ಹೈಬ್ರಿಡ್ ತಳಿ ಕೂಡ ಬೆಳಿಬೋದು ಅಂತ ನನಗೆ ಒಂದು ಅನ್ನಿಸ್ತಾ ಇದೆ. ಓಕೆ, ಹೆಚ್ಚಿನ ಮಾಹಿತಿಗೆ ಮಧುರಾ ಅಗ್ರಿಟೆಕ್ನ ಸಂಪರ್ಕಿಸಿ. ಧನ್ಯವಾದ.